ಇವತ್ತು ಒಂದು ಬಹಳವಾದ ಕಾನೂನಿನ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಅದೇನೆಂದರೆ, ವಾಹನ ಅಪಘಾತ ಪ್ರಕರಣದಲ್ಲಿ ಪರಿಹಾರವನ್ನು ಪಡೆಯಲಿಕ್ಕೆ ಯಾರ್ಯಾರು ಅರ್ಹರು ಅನ್ನೋದ್ರ ಬಗ್ಗೆ ಕಲಬುರಗಿ ಹೈಕೋರ್ಟಿನ ನ್ಯಾಯಮೂರ್ತಿಗಳಾದಂತಹ ಸೂರಜ್ ಗೋವಿಂದರಾಜ್ ಸಾಹೇಬರು ಹಾಗೂ ಎನ್ ತ್ಯಾಗರಾಜ್ ಸಾಹೇಬರು ಒಳಗೊಂಡಂತಹ ದ್ವಿಸದಸ್ಯ ಪೀಠದಿಂದ ಬಹಳ ಮುಖ್ಯವಾದ ಒಂದು ತೀರ್ಪು ಬಂದಿದೆ. ಅದೇನೆಂದರೆ, ಮಠದಲ್ಲಿ ಕೆಲಸ ಮಾಡುತ್ತಿರುವಂತಹ ಮಠದ ಸ್ವಾಮೀಜಿಗಳು ಮದುವೆ ಆಗಿರೋದಿಲ್ಲ, ಮಕ್ಕಳಿರೋದಿಲ್ಲ. ಹಾಗಾಗಿ ಅವರಿಗೆ ಅಪಘಾತ ನಡೆದಂತಹ ಸಂದರ್ಭದಲ್ಲಿ ಅವರು ಗಾಯಗೊಂಡಿರ್ಬೋದು ಅಥವಾ ಪ್ರಾಣಹಾನಿನೇ ಆಗಿರ್ಬೋದು. ಅಂಥ ಸಂದರ್ಭದಲ್ಲಿ ಅವರ ಕೌಟುಂಬಿಕ ಅವಲಂಬಿತರು ಇಲ್ಲದೇ ಇರೋ ಕಾರಣಕ್ಕಾಗಿ ಅವರಿಗೆ ಪರಿಹಾರವನ್ನು ಕೊಡಲಿಕ್ಕೆ ಬರೋದಿಲ್ಲ ಎಂಬ ಕೆಳ ನ್ಯಾಯಾಲಯದ ತೀರ್ಪಿನ ವಿರುದ್ಧವಾಗಿ ಮಠವೊಂದು ಕಲಬುರಗಿ ಹೈಕೋರ್ಟಿನ ಮುಂದೆ ಬರುತ್ತೆ. ಕಲಬುರಗಿ ಹೈಕೋರ್ಟ್ ಈ ಒಂದು ಹಿಸ್ಟಾರಿಕಲ್ ತೀರ್ಪನ್ನು ನೀಡಿದೆ. ಬನ್ನಿ ಫ್ರೆಂಡ್ಸ್, ಈ ಪ್ರಕರಣದ ಡೀಟೇಲ್ಸ್ ಅನ್ನು ನೋಡೋಣ. ರಸ್ತೆ ಅಪಘಾತದಲ್ಲಿ ಧಾರ್ಮಿಕ ಸಂಸ್ಥೆಯ ಮುಖ್ಯಸ್ಥರು ನಿಧನರಾದರೆ ಆ ಸಂಸ್ಥೆಯ ಪರಿಹಾರ ಕ್ಲೇಮ್ ಅನ್ನ ಆ ಸಂಸ್ಥೆಯೇ ಕೇಳಿಕೊಳ್ಳಬಹುದು. ಮೋಟಾರು ಅಪಘಾತ ಕಾನೂನಿನ ಪರಿಹಾರದ ಕಾನೂನಿನಡಿಯಲ್ಲಿ ಅವಲಂಬನೆ ಅನ್ನೋದು ಕೇವಲ ಮರಣ ಹೊಂದಿದ ಅವನ ಕುಟುಂಬದ ಸದಸ್ಯರಿಗಷ್ಟೇ ಸೀಮಿತ ಆಗಿರೋದಿಲ್ಲ ಮತ್ತು ಮೃತರ ಮೇಲೆ ಅವಲಂಬಿತವಾಗಿರುವ ಸಂಸ್ಥೆಗಳಿಗೂ ಕೂಡ ಪರಿಹಾರದ ಕ್ಲೇಮ್ ಅನ್ವಯಿಸುತ್ತದೆ ಎಂಬುದಾಗಿ ಕಲಬುರಗಿ ಹೈಕೋರ್ಟಿನ ನ್ಯಾಯಪೀಠ ಹೇಳಿದೆ. ಮಠದ ಸ್ವಾಮೀಜಿಯು ವೈಯಕ್ತಿಕವಾಗಿ ಕೆಲಸ ಮಾಡ್ತಾ ಇರೋದಿಲ್ಲ, ಬದಲಿಗೆ ಸಂಸ್ಥೆಯ ಪ್ರತಿನಿಧಿಯಾಗಿರ್ತಾರೆ. ಸ್ವಾಮೀಜಿಯ ಪಾತ್ರವು ಸೇವೆಯಿಂದ ಕೂಡಿರುತ್ತದೆ. ಅವರ ಸೇವೆಯು ಮಠಕ್ಕೆ ಲಾಭವನ್ನು ತಂದುಕೊಡ್ತಾ ಇರ್ತದೆ. ಈ ಸ್ವಾಮೀಜಿಯ ಸಾವಿನಿಂದ ನಾಯಕತ್ವಕ್ಕೆ ಹಿನ್ನಡೆಯಾಗಿದೆ. ಅದು ಇಡೀ ಆಡಳಿತದ ಮೇಲೆ ಪರಿಣಾಮವನ್ನು ಉಂಟು ಮಾಡಿರೋದ್ರಿಂದ ಈ ಲಾಸನ್ನು ಅಪಘಾತಕ್ಕೀಡಾದ ವಾಹನದ ಇನ್ಶೂರೆನ್ಸ್ ಕಂಪನಿ ಕಟ್ಟಿಕೊಡಬೇಕು ಅಂಥೇಳಿ ನ್ಯಾಯಾಲಯ ಜಡ್ಜ್ಮೆಂಟನ್ನು ಕೊಟ್ಟಿದೆ. ಮಠಾಧಿಪತಿ ಸ್ಥಾನವು ವೈಯಕ್ತಿಕ ಜೀವನೋಪಾಯಕ್ಕಾಗಿ ಸಂಪಾದಿಸುವ ಸಾಮಾನ್ಯ ವ್ಯಕ್ತಿಯ ಸ್ಥಾನಮಾನ ಆಗಿರೋದ್ರಿಲ್ಲ, ಬದಲಾಗಿ ಮಠದ ಕಾರ್ಯನಿರ್ವಹಣೆ ಆಡಳಿತ ನಿರಂತರತೆಯೊಂದಿಗೆ ಅವಿಭಾಜ್ಯ ಸಂಬಂಧವನ್ನು ಹೊಂದಿರುವಂಥದ್ದು. ಆಧ್ಯಾತ್ಮಿಕ ಮುಖ್ಯಸ್ಥನ ಸ್ಥಾನ ಆಗಿರ್ತದೆ. ಅವನ ಸೇವೆಗೆ ಹಿನ್ನಡೆಯಾದರೆ ಮಠದ ಆಡಳಿತದ ಹಿನ್ನಡೆ ಆಗಿರೋದ್ರಿಂದ ಆ ಸೇವಾ ನ್ಯೂನ್ಯತೆಯನ್ನ ಇನ್ಶೂರೆನ್ಸ್ ಕಂಪನಿಯೇ ಕಟ್ಟಿಕೊಡಬೇಕು ಎಂಬುದಾಗಿ ಕಲಬುರಗಿ ಹೈಕೋರ್ಟ್ ತೀರ್ಪನ್ನು ನೀಡಿದೆ. ಹೌದು ಫ್ರೆಂಡ್ಸ್, 2011ರಲ್ಲಿ ಸುತ್ತೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ಮರಣವನ್ನು ಹೊಂದಿರ್ತಾರೆ. ಅವರು ತಮ್ಮ ಜೀಪಿನಲ್ಲಿ ಪ್ರಯಾಣಿಸುತ್ತಿದ್ದಾಗ ಟ್ರಕ್ಕಿಗೆ ಡಿಕ್ಕಿಯಾಗಿ ಸ್ವಾಮೀಜಿ ಸಾವನ್ನಪ್ಪಿರ್ತಾರೆ. ಮೋಟಾರು ಅಪಘಾತ ಕ್ಲೈಮ್ ನ್ಯಾಯಮಂಡಳಿಯು ಒಂದು ಸ್ವಾಮೀಜಿಗೆ ಮದುವೆ ಆಗಿಲ್ಲ, ಮಕ್ಕಳಿಲ್ಲ, 1,20,000 ಅವರ ಅಂತ್ಯಕ್ರಿಯೆ ಬಾಬ್ತಿಗೆ ಮಾತ್ರ ಕೊಡಬೇಕು ಅಂತೇಳಿ ಕೆಳ ನ್ಯಾಯಾಲಯ ತೀರ್ಪನ್ನು ನೀಡಿರುತ್ತೆ. ಆದರೆ ಅವರು ಕೆಲಸ ಮಾಡುತ್ತಿದ್ದಂತಹ ಮಠ ಕಲಬುರಗಿ ಹೈಕೋರ್ಟನ್ನು ಅಪ್ರೋಚ್ ಮಾಡಿರುತ್ತೆ. ಆರ್ಗ್ಯುಮೆಂಟ್ ಸಮಯದಲ್ಲಿ ಮಠವನ್ನು ಪ್ರತಿನಿಧಿಸುತ್ತಿದ್ದಂತಹ ವಕೀಲರು ಸ್ವಾಮೀಜಿಯು ಮಠದ ಸೇವೆಯಲ್ಲಿ ನಿರತರಾಗಿದ್ದರು, ಸಂಸ್ಥೆಗೆ ಅವರ ಸಾವಿನಿಂದ ಅಪಾರ ಹಾನಿಯಾಗಿದೆ, ಮುಖ್ಯಸ್ಥರ ನಿಧನದಿಂದ ಉಂಟಾಗಿರುವ ಅವಲಂಬನೆಯು ಹಾನಿಗೆ ಪರಿಹಾರವನ್ನು ಪಡೆಯಲು ಒಂದು ಕಾರಣವಾಗಿದೆ ಅಂಥೇಳಿ ವಾದವನ್ನು ಮಾಡಿರ್ತಾರೆ. ವಿಮಾ ಕಂಪನಿಯ ಪರ ವಕೀಲರು ಮಠದ ಉತ್ತರಾಧಿಕಾರಿಯನ್ನು ಅವಲಂಬಿತರು ಅಂಥೇಳಿ ಪರಿಗಣನೆಗೆ ತೆಗೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಸ್ವಾಮೀಜಿ ಸ್ವತಂತ್ರ ತಪಸ್ವಿ ಜೀವನವನ್ನು ನಡೆಸಿದ್ದರು. ಅವರ ಅವಲಂಬಿತರು ಯಾರು ಇಲ್ಲದೆ ಕಾರಣಕ್ಕಾಗಿ ಇನ್ಶೂರೆನ್ಸ್ ಕಂಪನಿ ಇನ್ಶೂರೆನ್ಸ್ ಕೊಡಲಿಕ್ಕೆ ಬಾಧ್ಯಸ್ಥರಲ್ಲ ಅಂಥೇಳಿ ವಾದವನ್ನು ಮಾಡಿರ್ತಾರೆ. ಆಗ ಕಲಬುರಗಿ ಹೈಕೋರ್ಟ್ ಅವಲಂಬನೆಯನ್ನು ಕೌಟುಂಬಿಕ ಅವಲಂಬನೆಯೊಂದಿಗೆ ಮಾತ್ರ ಸಮೀಕರಿಸುವುದು ಮತ್ತು ಸಾಂಸ್ಥಿಕ ಅವಲಂಬನೆಯನ್ನು ಕಡೆಗಣಿಸುವುದು ನ್ಯಾಯದಾನದ ವ್ಯವಸ್ಥೆಗೆ ಕೆಳ ನ್ಯಾಯಾಲಯದ ತೀರ್ಪು ದೋಷಪೂರಿತವಾಗಿದೆ ಅಂಥೇಳಿ ತೀರ್ಪನ್ನು ನೀಡೋದ್ರ ಮೂಲಕ ನ್ಯಾಯಮಂಡಳಿಯ ಆದೇಶದಲ್ಲಿ ಮಾರ್ಪಾಡು ಮಾಡಿ ಸ್ವಾಮೀಜಿ ಪ್ರತಿನಿಧಿಸಿದ ಮಠಕ್ಕೆ 4,74,330 ರೂಪಾಯಿಯನ್ನು ಶೇಕಡ 6 ಬಡ್ಡಿ ದರದಲ್ಲಿ ಕೇವಲ 4 ವಾರಗಳಲ್ಲಿ ವಿಮಾ ಕಂಪನಿಯು ಆ ಒಂದು ಮಠಕ್ಕೆ ಪಾವತಿಸಬೇಕು ಅಂತ ಹೇಳಿ ಆರ್ಡರ್ ಆಗಿದೆ. ಫ್ರೆಂಡ್ಸ್, ಇದೊಂದು ಬಹಳ ಹಿಸ್ಟಾರಿಕಲ್ ಆದಂತಹ ಜಡ್ಜ್ಮೆಂಟ್ ಆಗಿದೆ. ಸಾಮಾನ್ಯವಾಗಿ ಅವಿವಾಹಿತರು ತೀರಿ ಹೋದಾಗ ಅವರಿಗೆ ಅವಲಂಬಿತರೇ ಇಲ್ಲ ಅಂತೇಳಿ ಸಾಕಷ್ಟು ಕೋರ್ಟ್ಗಳಲ್ಲಿ ಟ್ರಿಬ್ಯುನಲ್ಗಳಲ್ಲಿ ಪರಿಹಾರ ಸಿಗ್ತಾ ಇರಲಿಲ್ಲ. ಆದರೆ ಈ ಒಂದು ಪ್ರಕರಣದಿಂದ
ಅವಿವಾಹಿತರು ಯಾವುದೇ ಒಂದು ಸಂಸ್ಥೆಯಲ್ಲಿ, ಮಠ ಅಲ್ಲದೆ ಯಾವುದೇ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ, ಅವರಿಗೆ ಇತರ ಅವಲಂಬಿತರು ಯಾರು ಇಲ್ಲದೆ ಇದ್ರೆ ಆ ಒಂದು ಅವಲಂಬಿತರೆಂದು ಅವರು ಕೆಲಸ ಮಾಡುತ್ತಿದ್ದಂತಹ ಸಂಸ್ಥೆಯೇ ಪರಿಹಾರಕ್ಕಾಗಿ ಅರ್ಜಿಯನ್ನ ಹಾಕಿಕೊಳ್ಳಬಹುದು.